ವೇದಿಕೆ ಮೇಲೆ ಹಾಸಲರಾಗಿರ್ತಕ್ಕಂಥ ಸನ್ಮಾನ್ಯ ನಮ್ಮ ಕೋಲಾರ ಜಿಲ್ಲೆಯ ಯಂಗ್ಸ್ಟಾರ್ ಅಂತ ಹೆಸರಾಗಿರ್ತಕ್ಕಂಥ ಅವರದೇ ಒಂದು ದಾಟಿಯಲ್ಲಿ ಕೆಲಸ ಮಾಡ್ತಕ್ಕಂಥ ನಮ್ಮ SP ನಿಖಿಲ್ ಸರ್ ಅವರೇ, ಹಾಗೂ ಈಗ ತಾನೇ ಮುಳಬಾಗಿಲು ತಾಲೂಕಿಗೆ ಡೈರೆಕ್ಟ್ ಆಗಿ ಅಪಾಯಿಂಟ್ ಆಗಿರ್ತಕ್ಕಂಥ ಮತ್ತೊಂದು IPS ಅಧಿಕಾರಿ ಆಗಿರ್ತಕ್ಕಂಥ ನಮ್ಮ DSP ಮೇಡಮ್ ಅವರೇ, ಹಾಗೂ ನನ್ನ ಜೊತೆ DC ಬ್ಯಾಂಕ್ ನಿರ್ದೇಶಕರಾಗಿರ್ತಕ್ಕಂಥ ರಘುರೆಡ್ಡಿ ಸರ್ ಅವರೇ, ಹಾಗೂ ಜಗದೀಶ್ ಸರ್ ಅವರೇ, ಹಾಗೂ ನಮ್ಮ ಭಾಗದ ಸರ್ಕಲ್ ಇನ್ಸ್ಪೆಕ್ಟರ್ ಆಗಿರ್ತಕ್ಕಂಥ ಸತೀಶ್ ಅವರೇ, ಹಾಗೂ ಮತ್ತೋರ್ವ ನಮ್ಮ ನಗರದ ಸರ್ಕಲ್ ಇನ್ಸ್ಪೆಕ್ಟರ್ ಆಗಿರ್ತಕ್ಕಂಥ ಸಂಗ್ರಾಮ್ ಅವರೇ, ಹಾಗೂ ನಮ್ಮ ನಂಗ್ಲಿ PS ಆಗಿರ್ತಕ್ಕಂಥ ನಮ್ಮ ಕುಮಾರಿ ಇದು ವಿಷಯ ಅದೇನೋ ಗೊತ್ತಿಲ್ಲ. ಮುಳಬಾಗಿಲು ಮದುವೆ ಆಗದಿರಲ್ಲ, ಇಲ್ಲಿಗೆ ಬರ್ತಾರೆ. ಇಲ್ಲಿ ಬಂದ ತಕ್ಷಣ ಮದುವೆ ಆಗ್ತಾ ಇದೆ. ಮಮತಾ ಬಂದು ಮದುವೆ ಆಗಿಲ್ಲ, ಮತ್ತೆ ಮದುವೆ ಮೊನ್ನೆ ಎಂಗೇಜ್ಮೆಂಟ್ ಆಗಿ ಮದುವೆ ಆಗಿದೆ. ಇದೇ ನಮ್ಮೂರು ಒಂದು ಏನಂತ ಗೊತ್ತಿಲ್ಲ, ಬೇಗ ಮದುವೆ ಆಗುತ್ತೆ. ಅದರಿಂದ ವಿದ್ಯಾವರೇ, ಹಾಗೂ ನಮ್ಮ PS ಆಗಿರ್ತಕ್ಕಂಥ ಅರುಣ್ ಅವರೇ, ಇವತ್ತಿಗೆ ಸಾಕಷ್ಟು ಕನಸು ಮುಳಬಾಗಿಲು ತಾಲೂಕಿಗೆ ಒಂದು ಕನಸು ಇಟ್ಕೊಂಡು ಬಂದೆ. ನಮ್ಮೂರಲ್ಲಿ ಕೂಡ ಒಂದು ಸಿಗ್ನಲ್ ಇರಬೇಕು, ಇಲ್ಲ ಅಡ್ಡಾದಿಡ್ಡಿ ಓಡಾಡ್ತಾ ಇದ್ದಾರೆ, ಏನಾದರೂ ಮಾಡ್ಬೇಕಂತ SP ನಾರಾಯಣವ್ರು ಇದ್ದಾಗ ಸರಿದ್ದಾಗ ಅವ್ರು ಕೇಳಿದ್ರು, ಸಿಗ್ನಲ್ ಹಾಕೊಡಕ್ಕೆ ಒಂದು 30 ಲಕ್ಷ ಅಮೌಂಟ್ ಕೊಡಿ ಅಂತ ಕೇಳಿದ್ರು. ನಾನು ಹಿಂದೆ ಮುಂದೆ ನೋಡಿದೆ, ಅಮೌಂಟ್ ಕೊಟ್ಟೆ. ಇಲ್ಲ ಸಿಗ್ನಲ್ ಸ್ಟಾರ್ಟ್ ಮಾಡಿದ್ದು ಒಳ್ಳೇದು, ತುಂಬಾ ಒಳ್ಳೇದು. ನಮ್ಮೊಂದು ಇಲ್ಲಿಂದನೇ ಮೂಡುಬಾಗಿಲಿಂದ ನಮ್ಮವ್ರು ಕಲೀಲಿ ಅನ್ನೋದನ್ನ ಒಂದು ಸಿಗ್ನಲ್ ಇವತ್ತು ಸ್ಟಾರ್ಟ್ ಆಗಿ ನಾಳೆಯಿಂದ ಒಂದು ಶಿಸ್ತುಬದ್ಧವಾಗಿ ಏನು ಇವತ್ತಿಂದನೇ ಒಂದು ಶಿಸ್ತುಬದ್ಧವಾಗಿ ಕಾಪಾಡಲಿಕ್ಕೆ, ಒಂದು ಟ್ರಾಫಿಕ್ ಸಮಸ್ಯೆಯನ್ನ ಎದುರಿಸಲಿಕ್ಕೆ, ಇವತ್ತು ಹೃದಯ ಭಾಗ ಆಗಿರ್ತಕ್ಕಂಥ ಟೌನ್ ಅನ್ನ ಸ್ವಚ್ಛವಾಗಿ ಇಟ್ಕೊಂಡ್ರೆ, ಇದನ್ನ ಕ್ಲೀನ್ ಆಗಿ ಇಟ್ಕೊಂಡ್ರೆ, ಇದು ಶಿಸ್ತುಬದ್ಧವಾಗಿ ಇಟ್ಕೊಂಡ್ರೆ ಇಡೀ ಮುಳಬಾಗಿಲು ತಾಲೂಕನ್ನ ನಾವು ಕಂಟ್ರೋಲ್ ಮಾಡ್ಬೋದು. ಇವತ್ತು ಟೌನೇ ಕಂಟ್ರೋಲ್ ಮಾಡಕ್ ಆಗ್ಲಿಲ್ಲ ಅಂತಂದ್ರೆ ಖಂಡಿತವಾಗ್ಲೂ ತಪ್ಪಾಗುತ್ತೆ. ಸೊ ಇನ್ನೊಂದು ನನ್ನ ಕೋರಿಕೆ ಇದೆ, ಇವತ್ತು ಮುಳಬಾಗಿಲು ತಾಲೂಕಲ್ಲಿ ಯಥೇಚ್ಛವಾಗಿ ಬೈಕಲ್ಲಿ ಕಳ್ತನ ಆಗ್ತಿದೆ. ಈ ಕಳ್ತನ ಗಡಿಭಾಗ ಆಗೋದ್ರಿಂದ ನಾವು ಆಂಧ್ರ ಮತ್ತು ತಮಿಳುನಾಡಿಗೆ ತುಂಬಾ ಸಪ್ಲೈ ಆಗೋದ್ರ ಮುಖಾಂತರವಾಗ್ತಿದೆ. ಅದರಿಂದ ಮುಂದಿನ ದಿವಸದಲ್ಲಿ ಒಂದು 8 ಅಥವಾ 9 ದೊಡ್ಡ ದೊಡ್ಡ CC ಕ್ಯಾಮ್ರಾಸ್ ಆಗ್ತಕ್ಕಂಥ ಕಾರ್ಯಕ್ರಮ ಕೂಡ ಒಂದು ತರಿಸ್ತಾ ಇದ್ದೀನಿ. ಯಾವುದೇ ಕಾರಣಕ್ಕೆ ಯಾವುದೇ ಭಾಗದಲ್ಲಿ ದಾಟಬೇಕಾದ್ರೆ CC ಕ್ಯಾಮ್ರಾ ನೋಡ್ಕೊಂಡು ದಾಟ್ತಕ್ಕಂಥದ್ದು, ಅದು ಕೂಡ ನನ್ನ ಅಂದಾಜಲ್ಲೇ ಮಾಡ್ಕೊಡ್ಲಿಕ್ಕೆ ನಾನು ಪೊಲೀಸ್ ಇಲಾಖೆ ಮತ್ತೆ ಮಾತಾಡೋದನ್ನ ವ್ಯವಸ್ಥೆ ಮಾಡ್ಕೊಡ್ತೀನಿ ಅಂತ ಹೇಳ್ತಾ, ಸೊ ಇನ್ನೊಂದು ದೊಡ್ಡ ಕನಸಿತ್ತು. ಯಾಕಂದ್ರೆ ಇವತ್ತು ಬಹುಶಃ ಈ ಕೆಲಸ ಯಾರು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ, ಅದು ಹೊರನಲ್ಲಿ ನಮ್ಮ ನಿಖಿಲ್ ನಮ್ಮ SP ಅವರಿಂದ ಮಾತ್ರ ಸಾಧ್ಯ ಆಗಿದೆ. ಇಡೀ ಕೋಲಾರ ಜಿಲ್ಲೆಯಲ್ಲಿ ಎಲ್ಲರೂ ಕಡ್ಡಾಯವಾಗಿ 1ನೇ ತಾರೀಕಿಂದ ಹೆಲ್ಮೆಟ್ ಹಾಕೊಂಡು ಓಡಾಡ್ಬೇಕನ್ನೋದು ಏನು ಅವರೊಂದು ಆಸೆ ಇಟ್ಕೊಂಡು ಕಾರ್ಯಕ್ರಮ ತಂದರೆ, ಅದರಲ್ಲಿ ಮೊಟ್ಟ ಮೊದಲಿಗೆ ತುಂಬಾ ಆಸೆ ಪಟ್ಟಿದ್ದು ನಾನೊಬ್ಬ. ನನಗೆ ತುಂಬಾ ಇಷ್ಟ ಆದ ಕಾರ್ಯಕ್ರಮ. ಯಾಕೆ ಹೇಳಿ, ಇವತ್ತು ಯಥೇಚ್ಛವಾಗಿ ಒಂದು ವರ್ಷಕ್ಕೆ 40ರಿಂದ 50, 56, 57 ಆಕ್ಸಿಡೆಂಟ್ ಆಗಿ ಪ್ರಾಣ ಕಳ್ಕೊಂತಾರೆ ಹೈವೇದಲ್ಲಿ. ಇದಕ್ಕೆ ಕಾರಣ ಏನಂತ ಬಂದಾಗ ಹೆಲ್ಮೆಟ್. ಒಬ್ಬ ಶಾಸಕನಾಗಿ, ಒಬ್ಬ ಜನಪ್ರತಿನಿಧಿಯಾಗಿ ನಿಮ್ಮನ್ನು ಮಾಡ್ತಕ್ಕಂಥ ಕಾವಲುಗಾರನ ಒಂದು ಮಾತು ಹೇಳ್ತೀನಿ, ನಿಮ್ಮ ಓಟ್ ಮುಖ್ಯ ಅಲ್ಲ, ನಿಮ್ಮ ಪ್ರಾಣ ಮುಖ್ಯ. ನನಗೆ ನಿಮ್ಮ ಓಟ್ ಮುಖ್ಯ ಅಲ್ಲ, ನಿಮ್ಮ ಪ್ರಾಣ ಮುಖ್ಯ. ನನ್ನ ಅದೃಷ್ಟ ಗೊತ್ತಿಲ್ಲ, MLA ಆಗಿದ್ದೀನಿ, MLA ಬಟ್ ನಿಮ್ ಪ್ರಾಣ ಕಾಪಾಡೋದು ನನಗೆ ಯಥೇಚ್ಛವಾಗಿ ನನ್ನ ಒಂದು ಧ್ಯೇಯ, ನನ್ನ ಕರ್ತವ್ಯ. ಅದರಿಂದ ಇವತ್ತಿಂದ ನಾನು ಓಪನ್ ಆಗಿ ಹೇಳ್ಬಿಡ್ತೀನಿ, ಯಾರಾದ್ರೂ ಹೆಲ್ಮೆಟ್ ಇಲ್ಲದೆ ಹಿಡ್ಕೊಂಡ್ರೆ ನನಗೆ ಮಾತ್ರ ಫೋನ್ ಮಾಡಬೇಡಿ. ಇದು ಫ್ರೀ. ಇವತ್ತು ಹೇಳ್ಬಿಡಿ, ಇವತ್ತು ಫ್ರೀ. ಯಥೇಚ್ಛವಾಗಿ ಲಾಸ್ಟ್ ಒಂದ್ ದಿವಸ ಒಂದು ಘಟನೆ ನಡೀತು, ತೊಂಬಳ್ಳಿ ಒಂದು ಘಟನೆ ನಡೀತು, ಹೇಳಲೇಬೇಕು, ಹೆಸರು ಹೇಳೋದು ಬೇಡ. 10:15 ರಾತ್ರಿ ಆಗಿದೆ. ಒಬ್ರು ಫೋನ್ ಮಾಡಿದ್ರು, ಗೊತ್ತಿರ್ತಕ್ಕಂಥ ವ್ಯಕ್ತಿ ಫೋನ್ ಮಾಡಿದ್ರು. ನನ್ನ ಫೋನ್ ಎತ್ತೆ, 3 ಟ್ರಿಪಲ್ ಅಡಿಗಳು ಬರ್ತಾವನೆ, ಫುಲ್ ಕುಡಿದ್ಬಿಟ್ಟು ಗಾಡಿದಲ್ಲಿ. ಅದು 3 ಜನ ಹಾಕೊಂಡ್ ಬರ್ತಾವ. ಫೋನ್ ಕೊಟ್ಬಿಟ್ಟು ಪೊಲೀಸ್, ನಮ್ಮ ಹೈವೇ ಗಾಡಿ ಪೊಲೀಸ್ ಇಳ್ಕೊಂಡಿದೆ. ನನಗೆ ಫೋನ್ ಮಾಡ್ಕೊಟ್ಟು, ಅಣ್ಣ ನಾ ಯಾರಂತ ಗೊತ್ತಿಲ್ಲ, ಸ್ವಲ್ಪ ಹೇಳು. ಐವರ್ ಕೇಳಿದೆ, ಏನ್ ಮಾಡ್ತಾನಪ್ಪ ಸರ್, ಬಿಟ್ರೆ ನಿಮ್ ಟೋಲ್ ದಾಟ ಸತ್ತೋಗ್ಬಿಡ್ತಾನೆ ಅಂತಂದ. ಅವನ ಗಾಡಿನ ತಗೊಂಡು ಒಳಗಡೆ ಹಾಕೋತಾನೆ. ಒಬ್ಬ MLA ಇರೋದು ನಿನ್ ಕುಡಿದು ಕಾಪಾಡಕ್ಕಲ್ಲ, ನಿನ್ ಕುಡಿದು ರೆಕಮೆಂಡ್ ಮಾಡಕ್ಕಲ್ಲ. ಇವತ್ತು ನನ್ನ ಸ್ನೇಹಿತರ ಮಕ್ಕಳು ನನ್ನ ಕಣ್ಣು ಮುಂದೆನೆ ಪ್ರಾಣ ಕಳ್ಕೊಂಡಿರ್ತಕ್ಕಂಥ ಘಟನೆ ಮುಳಬಾಗಿಲಲ್ಲಿ ನಡೆದಿದೆ. ಇದಕ್ಕೆಲ್ಲ ಕಾರಣ ಏನು? ಹೆಲ್ಮೆಟ್. DVS ಒಂದು ಮಾತು ಕೇಳಿದ್ರು, ಸರ್ ನಾನು ಹೆಲ್ಮೆಟ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ, ನಾನು ಸ್ವಲ್ಪ ಹೆಲ್ಮೆಟ್ ಕೊಡಿಸಿ ಅಂತ. ನಾನು ಇನ್ನೂ ಮುಂದೆ ನೋಡಿಲ್ಲ, ಎಷ್ಟು ಹೆಲ್ಮೆಟ್ ಬೇಕು ತಗೊಳ್ಳಿ, ನಾನು ಕೊಡಿಸ್ತೀನಿ ಅಂತಂದೆ. ಇವತ್ತು ISL ಇರ್ತಕ್ಕಂಥ ಮಾನಸ್ ಹೆಲ್ಮೆಟ್ ನ ಗಿಫ್ಟ್ ಕೊಟ್ಟು, ಸಾಕಷ್ಟು ದಾನಿಗಳಿಗೆ ಗಿಫ್ಟ್ ಕೊಟ್ಟು, ಇವತ್ತು ನಿಮ್ಮನ್ನು ಕಾಪಾಡ್ತಕ್ಕಂಥ ಕರ್ತವ್ಯನ ನಾವು ಮಾಡ್ತಾ ಇದೀವಿ. ಸೊ ದಯವಿಟ್ಟು ಇದಕ್ಕೆ ನೀವು ಸ್ಪಂದಿಸಬೇಕು. ಜನಪ್ರತಿನಿಧಿಗಳಾದವರು ನೀವು ಜನಸಾಮಾನ್ಯ ಆದದ್ದಕ್ಕೆ ಸ್ಪಂದಿಸಬೇಕು. ಇವತ್ತು ನೀವಿದ್ರೇನೆ ನಾವಿದ್ರೆ ನಮ್ಮ ಕುಟುಂಬ. ಒಂದು ನಿಮಿಷ ನೀವು ಯೋಚನೆ ಮಾಡಿ, ನೀವು ಹೆಂಡತಿ ಮಕ್ಕಳು ನೋಡಿ, ನೀವು ಮುಳಬಾಗಿಲು ಬರ್ತೀರಿ, ಇದೇ ಪ್ರಾಣ ನೀವು ಕರೆಕ್ಟ್ ಆಗಿದ್ರು ಕೂಡ ಎದುರಾಳಿ ವ್ಯಕ್ತಿ ಕರೆಕ್ಟ್ ಆಗಿಲ್ಲ ಅಂತಂದ್ರೆ ನಮ್ಮ ಪ್ರಾಣ ಹೋಗೋದು ಗ್ಯಾರಂಟಿ. ದಯವಿಟ್ಟು ಒಂದು ಸಾರಿ ತಲೆ ಏನಾದ್ರು ನಾವು ಏನಾದ್ರು ಇದಕ್ಕೆ ಕೊಟ್ರೆ, ಏನು
ರೋಡ್ ಕೊಟ್ರೆ ಖಂಡಿತವಾಗ್ಲೂ ಉಳಿಸ್ತಕ್ಕಂಥ ಚಾನ್ಸ್ ತುಂಬಾ ಕಡಿಮೆ ಇದೆ. ನಾನು ಕೈ ಮುಗಿದು ಕೇಳ್ತೀನಿ, ಇದು ತಾವೆಲ್ಲ ಸ್ಪಂದಿಸಬೇಕು. ಯಾಕಂದ್ರೆ ಶಿಸ್ತುಬದ್ಧವನ್ನ ಸಮಾಜವನ್ನ ಒಬ್ಬ ಜನಪ್ರತಿನಿಧಿಯಾಗಿ ಇಲ್ಲಿ ಪೊಲೀಸ್ ಇಲಾಖೆ ಮಾತ್ರ ಮಾಡಂಗಿಲ್ಲ, ನೀವು ಕೂಡ ಸಮಾಜ ಕಟ್ಟುವಂತ ಕೆಲಸವನ್ನ ಮಾಡ್ಬೇಕಂತ ಹೇಳ್ತಾ, ಇವತ್ತು ತುಂಬಾ ಅದ್ದೂರಿಯಾಗಿರ್ತಕ್ಕಂಥ ಕೆಲಸವನ್ನ ಏನು ಇವತ್ತು ನಮ್ಮ ಪೊಲೀಸ್ ಇಲಾಖೆ ಮಾಡ್ತಾ ಇದ್ದಾರೆ. ಇದಕ್ಕೆ ನನ್ನ ಕಡೆಯಿಂದ ಅವರಿಗೆ ವಿಶೇಷವಾಗಿ ಥ್ಯಾಂಕ್ಸ್ ಹೇಳ್ತಾ, ದಯವಿಟ್ಟು ಪೊಲೀಸ್ ಇಲಾಖೆ ಇರ್ತಕ್ಕಂಥ ನಮ್ಮನ್ನು ಕಾಪಾಡಲಿಕ್ಕೆ, ನಮ್ಮನ್ನು ಸುವ್ಯವಸ್ಥೆ ಮಾಡ್ಲಿಕ್ಕೆ ಇದಕ್ಕೆ ನಾವು ಯಾವುದೇ ರೀತಿ ಅಡ್ಡಿಪಡಿಸಬಾರ್ದು ಅಂತ ಹೇಳ್ತಾ, ಮುಳಬಾಗಲು ತಾಲೂಕಿಂದ ಈ ವ್ಯವಸ್ಥೆಯನ್ನು ಸ್ಟಾರ್ಟ್ ಆಗಬೇಕು. ನಾಳೆಯಿಂದ ಎಲ್ಲರೂ ಕೂಡ, ಯಾರು ಕೂಡ ಹಳ್ಳಿಗಾಡು ಪ್ರದೇಶದಲ್ಲಿ ಬರ್ಬೇಕಾದ್ರೆ ಹೆಲ್ಮೆಟ್ ಇಲ್ಲದೆ ದಯವಿಟ್ಟು ಬರಕ್ ಹೋಗ್ಬಿಡಿ. ಬೈ ಚಾನ್ಸ್ ಏನಾದ್ರು ಹಿಡ್ಕೊಂಡಿದ್ದಾದ್ಮೇಲೆ ದಯವಿಟ್ಟು ನನಗೆ ಫೋನ್ ಮಾಡಿ, ಲೀಡರ್ಸ್ ಫೋನ್ ಮಾಡಿ, ಇದನ್ನ ಸರಿ ಬಿಟ್ಬಿಡು, ಇದನ್ನ ಸರಿ ಹೇಳ್ಬಿಡು, ಹೇಳಿ ಸಾಕಾಗ್ಬಿಟ್ಟಿದ್ ನನಗೆ, ಆಯ್ತಲ್ಲ. 1 ತಿಂಗಳಿಂದ ಅಟ್ಯಾಚ್ಮೆಂಟ್ ಕೊಟ್ಟಿದೀವಿ, 1 ತಿಂಗಳಿಂದ ನಾವು ಜಾಗೃತ ಮೂಡಿಸಿದ್ವಿ. ನಾಳೆಯಿಂದ ಇದು ಕಡ್ಡಾಯವಾಗ್ತದೆ. ಪೊಲೀಸ್ ಇಲಾಖೆಗೆ ನಾನು ನೇರವಾಗಿ ಹೇಳ್ತಾ ಇದ್ದೀನಿ, ನಾಳೆಯಿಂದ ನಿಮ್ಗೆ ಫ್ರೀ. ಏನಕ್ಕೆ ಹೇಳಿ, ನಾನು ಫೋನ್ ಮಾಡಲ್ಲ, ಓಕೆ, ಹಿಡ್ಕೊಂಡ್ರೆ ಫೋನ್ ಮಾಡಲ್ಲ. ಅದರಿಂದ ನೀವು ನಾಳೆಯಿಂದ ಫ್ರೀ ಆಗಿ ಮಾಡ್ಕೊಬಹುದು. ಬೇರೆದಕ್ಕೆಲ್ಲ ಫೈನ್ ಹಾಕ್ಬಿಡಿ, ಇದಕ್ಕೆ ಮಾತ್ರ ಫೈನ್ ಹಾಕಿ, ಮತ್ತೆ ಹೇಳಿದ್ರೆ ಮಾಡಿ ಎಲ್ಲದಕ್ಕೂ ಫೈನ್ ಹಾಕಿ ಹೋಗ್ಬಿಡಿ. ಸೊ ಅದರಿಂದ ದಯವಿಟ್ಟು ಮುಳಬಾಗಲ ಜನತೆ ತುಂಬಾ ಮುಗ್ಧ ಜನತೆ, ತುಂಬಾ ಸ್ವಾಭಿಮಾನ ಇರ್ತಕ್ಕಂಥ ಜನತೆ. ನನಗೆ ಗೊತ್ತು ನಿಮ್ಮ ಏನಂತ ಗೊತ್ತು. ದಯವಿಟ್ಟು ನಾಳೆಯಿಂದ ಈ ವ್ಯವಸ್ಥೆನ ಎಲ್ಲ ಕಾಪಾಡಬೇಕು. ನಾಳೆಯಿಂದ ಸಿಗ್ನಲ್ ಲೈಟ್ಸು ತುಂಬಾ ಅದ್ದೂರಿಯಾಗಿ ಸಿಗ್ನಲ್ ಲೈಟ್ಸ್ ಆಗಿದೆ. ನಾಳೆಯಿಂದ ಪಾರ್ಕಿಂಗ್ ಸೋಮವಾರ, ಮಂಗಳವಾರ, ಬುಧವಾರ ಒಂದು ಕಡೆ ಪಾರ್ಕಿಂಗ್ ಮಾಡಬೇಕು, ಮತ್ತೆ 4 ಕಡೆ ಇನ್ನೊಂದು ಕಡೆ ಪಾರ್ಕಿಂಗ್ ಮಾಡಬೇಕು. ಸುವ್ಯವಸ್ಥಿತವಾಗಿ ಪಾರ್ಕಿಂಗ್ ಮಾಡಬೇಕು. ನಾಳೆಯಿಂದ ನಗರವನ್ನ ಸ್ವಚ್ಛತೆಗೊಳಿಸ್ತಕ್ಕಂಥ ನಾವು ಕರ್ತವ್ಯವನ್ನ ನಾವೆಲ್ಲರೂ ವಹಿಸ್ಕೊಬೇಕಂತ ಹೇಳ್ತಾ, ಈ ಕಾರ್ಯಕ್ರಮಕ್ಕೆ ನಮಗೆ ಬರಮಾಡಿ, ಇದು ಸುಮಾರು ದಿವಸ ಹಿಂದೆ ಆಗ್ಬೇಕಿತ್ತು. ಬಟ್ ನಾನು ಸರ್ SP ಅವ್ರ ಕೈಯಿಂದ ಮಾಡಿಸ್ಬೇಕು ಅಂತ ನಾನು ಆಟ ತೊಟ್ಟಿದ್ದೆ, ಇವರೇ ಬರ್ಬೇಕಂತ ಹೇಳಿದ್ದೆ. ಈ 2ನೇ ಸರಿ 3ನೇ ಸರಿ ಪ್ರೋಗ್ರಾಮ್ ಕ್ಯಾನ್ಸಲ್ ಆಗಿ ಅಂತೂ ಇಂತೂ ಇವತ್ತು ಒಳ್ಳೆ ದಿವಸ ಕಾರ್ಯಕ್ರಮ ಮೂಡ್ ಬಂದಿದೆ ಹೇಳ್ತಾ, ಈ ಕಾರ್ಯಕ್ರಮಕ್ಕೆ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಹೆಲ್ಪ್ ಮಾಡತಕ್ಕಂಥ ಎಲ್ಲ ಪೊಲೀಸ್ ಇಲಾಖೆಗೂ ಹಾಗೆಲ್ಲ ಸಿಬ್ಬಂದಿ ವರ್ಗಕ್ಕೂ ಹಾಗೂ ಸಾರ್ವಜನಿಕರು ಥ್ಯಾಂಕ್ಸ್ ಹೇಳ್ತಾ, ಪೊಲೀಸ್ ಇಲಾಖೆಗೆ ವಿಶೇಷವಾಗಿ ಥ್ಯಾಂಕ್ಸ್ ಹೇಳ್ತಾ ನನ್ನ ಮಾತು ಮುಗಿಸ್ತಾ ಇದ್ದೀನಿ. ಎಲ್ರಿಗೂ ಒಳ್ಳೇದಾಗಲಿ.